ಸ್ತ್ರೀ ಕಂಪೋಸರ್ಸ್ ಅಂದರೆ ಫೀಮೇಲ್ ಕಂಪೋಸರ್ಸ್ನು ನಾವು ಮಾಡಿಸಿದ್ವಿ. ಹಾಗೆ ಪ್ರತಿ ವರ್ಷವೂ ಒಂದೊಂದು ವಿಭಿನ್ನವಾದಂತಹ ಟಾಪಿಕ್ ಬರುವಂತಹ ಕಲಾವಿದರಿಗೆ ಕೊಟ್ಟು ಅವರಿಂದ ಈ ನೃತ್ಯೋತ್ಸವದಲ್ಲಿ ಕೆಲಸ ಮಾಡಿಸೋದು ನಮ್ಮ ಒಂದು ಉದ್ದೇಶ. ಈ ನೃತ್ಯೋತ್ಸವದ ಒಂದು ವಿಶಿಷ್ಟತೆ ವೈಶಿಷ್ಟ್ಯ ಏನು ಅಂದರೆ ಮೈಸೂರು ಮಾರ್ಗ. ಮೈಸೂರು ಮಾರ್ಗ ಅಂದರೆ ಹೇಳಿದ್ರು ಹಾಗೆ ಮೈಸೂರು ಸಂಸ್ಥಾನದಲ್ಲಿ ಹಲವಾರು ವಾಗ್ಗೇಯಕಾರರು, ಮ್ಯೂಸಿಷಿಯನ್ಸ್, ಇನ್ಸ್ಟ್ರೂಮೆಂಟ್ ಅವರು, ವೀಣೇಶಾಸ್ತ್ರಿಗಳಿರ್ಬೋದು, ಶ್ಯಾಮಶಾಸ್ತ್ರಿಗಳಿರ್ಬೋದು, ಸುಭಾಷಾಸ್ತ್ರಿಗಳಿರ್ಬೋದು, ಬಸವಶಾಸ್ತ್ರಿಗಳು, ಪಿಟೀಲ್ ಚೌಧರಿ ಅವರು, ಈಗ ಇತ್ತೀಚಿನ ಗೀತಾ ಸೀತಾರಾಮ್ ಇರ್ಬೋದು, ನಾಗಮಣಿ ಶ್ರೀನಾಥ್ ಇರ್ಬೋದು, ಎಲ್ಲರೂ ಮೈಸೂರು ಸಂಸ್ಥಾನ ಅಥವಾ ಮೈಸೂರಿಗೆ ಸಂಬಂಧಪಟ್ಟ ಇಲ್ಲಿಂದ ಬಿಯಾಂಡ್ ರಚನೆಗಳನ್ನು ರಚಿಸ್ತಾ ಬಂದಿದೆ. ಈ ಸಲದ ಥೀಮ್ ಏನು ಅಂದರೆ ಬರುವಂತಹ ಕಲಾವಿದರು ಎಲ್ಲ ಮೈಸೂರು ಮಾರ್ಗ, ಮೈಸೂರಿನ ಕಂಪೋಸಿಷನ್ ತಗೊಂಡು ಪರ್ಫಾರ್ಮ್ ಮಾಡಬೇಕು. ಭರತನಾಟ್ಯದವರಿಗೆ ಬಹಳ ಸುಲಭ ಆಗುತ್ತೆ, ಏಕೆಂದರೆ ಹೆಚ್ಚು ಜನ ಕಂಪೋಸ್ ಮಾಡಿರುವಂತಹ ಕಂಪೋಸಿಷನ್ಸ್ ತೆಲುಗು, ತಮಿಳು, ಸಂಸ್ಕೃತ್ ಲ್ಯಾಂಗ್ವೇಜ್ ಇದೆ, ಸಂಸ್ಕೃತ ಭಾಷೆ ಇದೆ. ಹಾಗಾಗಿ ಕಥಕ್ನವರಾಗಿರ್ಬೋದು, ಒಡಿಸ್ಸಿಯವರಾಗಿರ್ಬೋದು, ಮೋಹಿನಿಯಟ್ಟಂನವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆ ಚಾಲೆಂಜ್ ಇದೆ, ಕೊಡ್ತೀವಿ, ಈಗ ಕೊಡ್ತಾ ಹೋಗ್ತಾರೆ. ಸರ್ ನಿಮ್ಮ ಹೆಸರು?